ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಲಾವಣ್ಯ. ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಜಸ್ಟ್ ಒಂದೇ ಒಂದು ನಿಮಿಷ ಯೂಸ್ ಮಾಡಿಕೊಂಡು ನಮ್ಮ ಇಮೇಜ್ ಇರುತ್ತಲ್ಲ, ಇಮೇಜ್ ಹಿಂದೆಗಡೆ ಇರೋ ಬ್ಯಾಕ್ಗ್ರೌಂಡ್ ಇಮೇಜ್ನ ಹೇಗೆ ರಿಮೂವ್ ಮಾಡೋದು ಅಂತ. ಅಂದರೆ ಅನ್ವಾಂಟೆಡ್ ಇಮೇಜ್ ಅದನ್ನು ಹೇಗೆ ರಿಮೂವ್ ಮಾಡಿ ಜಸ್ಟ್ ಓನ್ಲಿ ನಮ್ಮ ಪಿಕ್ಚರ್ ಅಷ್ಟೇ ಬರಬೇಕು. ಅದನ್ನು ನೀವು ತಮ್ಮನೇಲಿ ಯೂಸ್ ಮಾಡ್ಬೋದು, ಬ್ಯಾನರ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಸೊ ಒಳ್ಳೆ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಅದನ್ನು ಹೇಗೆ ರಿಮೂವ್ ಮಾಡೋದು ಬ್ಯಾಕ್ಗ್ರೌಂಡ್ ಇಮೇಜ್ನ ಅಂತದನ್ನು ತಿಳಿಸ್ಕೊಡಕ್ಕೆ ಹೊರಟಿದ್ದೀನಿ. ಸೊ ದಯವಿಟ್ಟು ಕಂಪ್ಲೀಟಾಗಿ ವಿಡಿಯೋ ನೋಡಿ, ಇಲ್ಲಾಂದರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ಅಷ್ಟೇ ಅರ್ಥ ಆಗುತ್ತೆ. ಹಾಗೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ನನಗೆ ಒಳ್ಳೆ ಮೋಟಿವೇಶನ್ನು, ಒಳ್ಳೊಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡೋಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಯಾವ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನು ದಯವಿಟ್ಟು ಮೆನ್ಷನ್ ಮಾಡಿ. ಖಂಡಿತ ನಾನು ಆ ವೀಡಿಯೋಸ್ನ ಮಾಡೇ ಮಾಡ್ತೀನಿ. ನನಗೆ ನಿಮ್ಮ ಮೋಟಿವೇಶನ್ ಬೇಕೇ ಬೇಕು. ಒಳ್ಳೆ ಒಂದು ವೀಡಿಯೋಸ್ನ ಮಾಡಲಿಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಬನ್ನಿ ನೋಡೋಣ. ಈಗ ಒಂದೇ ಒಂದು ನಿಮಿಷ ಯೂಸ್ ಮಾಡಿಕೊಂಡು ನಮ್ಮ ಇಮೇಜ್ ಹಿಂದೆಗಡೆ ಇರೋ ಅನ್ವಾಂಟೆಡ್ ಬ್ಯಾಕ್ಗ್ರೌಂಡ್ ಇಮೇಜ್ನ ಹೇಗೆ ರಿಮೂವ್ ಮಾಡೋದು ನೋಡೋಣ ಬನ್ನಿ. ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ಪಿಕ್ಸಾರ್ಟ್ ಅಂತಿದೆಯಲ್ಲ, ಸರ್ಚ್ ಬಾರಲ್ಲಿ ಪಿಕ್ಸಾರ್ಟ್ ಅಂತ ಸರ್ಚ್ ಮಾಡಿ. ನಿಮಗೆ ಇಲ್ಲಿ ಇನ್ಸ್ಟಾಲ್ ಆಪ್ಷನ್ ಕಾಣುತ್ತೆ, ಇನ್ಸ್ಟಾಲ್ ಮಾಡಿ. ನಾನಿವತ್ತು ಜಸ್ಟ್ ಒಂದೇ ಒಂದು ಟ್ಯಾಪಲ್ಲಿ ನಿಮಗೆ ಮೋಸ್ಟ್ಲಿ ಒಂದು 3 ಸೆಕೆಂಡ್ಸ್ ಆಗ್ಬೋದೇನೋ ಅಷ್ಟೇ. ಜಸ್ಟ್ ಒಂದು 3 ಸೆಕೆಂಡ್ಸಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜ್ನ ಹೇಗೆ ರಿಮೂವ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡಕ್ಕೆ ಹೊರಟಿದ್ದೀನಿ. ಈಗ ಜಸ್ಟ್ ಒಂದೇ ಒಂದು ಟ್ಯಾಪು ಪಿಕ್ಸಾರ್ಟ್ ಅಪ್ಲಿಕೇಶನ್ನು ಇನ್ಸ್ಟಾಲ್ ಆಗ್ತಾಯಿದೆ. ಸೊ ನೀವು ಇದನ್ನು ಈ ಬ್ಯಾಕ್ಗ್ರೌಂಡೆಲ್ಲ ರಿಮೂವ್ ಮಾಡಿದ್ಮೇಲೆ ಅದನ್ನು ನೀವು ತಮ್ನೇಲ್ ಮಾಡೋಕ್ಕೆ ಯೂಸ್ ಮಾಡ್ಬೋದು, ಬ್ಯಾನರ್ನ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಇನ್ಸ್ಟಾಲ್ ಆಗಿದೆ, ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಆಗಿದೆ. ಇಲ್ಲಿ ಸ್ಕಿಪ್ ಅಂತ ಕೊಡಿ. ಯಾವುದು ಲಾಗಿನ್ ಆಗೋ ಅಕೌಂಟ್ಸ್ ಲಾಗಿನ್ ಆಗೋದೇ ಬೇಕಾಗಿಲ್ಲ. ಯಾವ ಅಕೌಂಟ್ಸ್ಗೂ ಕ್ಲೋಸ್ ಮಾಡ್ತಾ ಇದ್ದೀನಿ. ಅಲೋ ಅಂತ ಕೊಡಿ. ನೆಕ್ಸ್ಟು ಸ್ಟಾರ್ಟ್ ಎಡಿಟಿಂಗ್. ಯಾವುದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಎಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜ್ನ ರಿಮೂವ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಮಗೆ ಕೆಲವು ಟೂಲ್ಸ್ ಇದೆ. ಆ ಟೂಲ್ಸ್ನ ಯೂಸ್ ಮಾಡಿಕೊಂಡು ನಾವು ಬ್ಯಾಕ್ಗ್ರೌಂಡ್ ಇಮೇಜ್ನ ರಿಮೂವ್ ಮಾಡ್ಬೋದು. ಅದು ಟೂಲ್ಸ್ ಅಂತ ಹೋಗ್ಬಿಟ್ಟು ಸೆಲೆಕ್ಷನ್ ಮಾಡಿ, ಇಲ್ಲಿ ನೀವು ಲಾಝೋ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಲಾಝೋನ ಸೆಲೆಕ್ಟ್ ಮಾಡಿ. ನೋಡಿ, ಎಷ್ಟು ಇಮೇಜ್ ಬೇಕೋ ಅದನ್ನು ನೀವು ನೀಟಾಗಿ ಕಟ್ ಮಾಡಬೇಕು. ಕೂತ್ಕೊಂಡು ನೀಟಾಗಿ ಮಾಡಿದ್ರೆ ವರ್ಕಾಗುತ್ತೆ, ಇಲ್ಲಾಂದರೆ ಹಂಗೂ ಹಿಂಗೂ ಹೋಗುತ್ತೆ. ನೋಡಿ, ಇವಾಗ ಯಾವುದಾದ್ರೂ ಎಕ್ಸ್ಟ್ರಾ ನೀವೇನಾದ್ರು ಕಟ್ ಮಾಡಿದ್ದೀರ ಅಂದರೆ ಎರೇಸ್ಗೆ ಹೋಗ್ಬಿಟ್ಟು, ಸಪೋಸ್ ಯಾವುದಾದ್ರು ಬೇರೆ ಎರೇಸ್ ಹಿಂಗೆ ಏನಾದರೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ಅಂತಂದರೆ ಇದನ್ನು ಎರೇಸ್ ಮಾಡ್ಕೊಬೋದು. ಈ ಥರ ಮಾಡ್ಕೋಬೋದು ಎಕ್ಸ್ಟ್ರಾ ಏನಾದರೂ ಮಾಡಿದರೆ. ಇಲ್ಲಿ ಕ್ರಾಪ್ ಅಂತ ಕೊಡಿ. ನೋಡಿ ಹೆಂಗೆ ಕಾಣ್ತಾ ಇದೆ. ಎಷ್ಟೊಂದು ಎರೇಸ್ ಮಾಡಬೇಕು ಕೂತ್ಕೊಂಡು ನೀಟಾಗಿ. ಅದನ್ನು ಮಾಡಿದಾಗ ನಿಮಗೆ ಜಸ್ಟು ಸ್ವಲ್ಪ ಎಲ್ಲಾದರೂ ಒಂದು ಮಿಸ್ಟೇಕ್ಸ್ ಕಾಣಿಸ್ತಾ ಇರುತ್ತೆ. ಸೊ ಇದನ್ನು ಅಂಡು ಮಾಡ್ತಾಯಿದ್ದೀನಿ. ಅಂಡು ಮಾಡಿಬಿಟ್ಟು ಇಲ್ಲೊಂದು ಆಪ್ಷನ್ ಇದೆ, ರಿಮೂವ್ BG ಅಂತ. ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಜಸ್ಟ್ ಒಂದು ಟ್ಯಾಪ್ ಮಾಡಿ. ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ, ಬಟ್ ನೀವು ನೋಡಿ ಇಲ್ಲಿ ಒಂದು ವಾಟರ್ ಮಾರ್ಕ್ ಕಾಣ್ತಾ ಇದೆ, ರಿಮೂವ್ BG ಪಿಕ್ಸಾರ್ಟ್ ಅಂತ. ಇದು ಹೋಗೋದೇ ಇಲ್ಲ. ಇದನ್ನು ಹೆಂಗೆ ಹೋಗಿಸ್ಬೇಕು ತಾನೆ? ಇಲ್ಲಾಂದರೆ ನಾವು ತಮ್ನೇಲ್ಗೋ ಅಥವಾ ಬ್ಯಾನರ್ಗೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತಾ? ರಿಮೂವ್ BG ಪಿಕ್ಸಾರ್ಟ್ ಅಂತ ಏನಾದ್ರು ಮೀನಿಂಗ್ ಇದೆಯಾ? ಇಲ್ಲ ತಾನೆ. ಹಾಗಾದರೆ ಇದನ್ನು ಹೆಂಗೆ ರಿಮೂವ್ ಮಾಡೋದು? ಜಸ್ಟ್ ಒಂದೇ ಟ್ಯಾಪಲ್ಲಿ ನಾನು ಬ್ಯಾಕ್ಗ್ರೌಂಡನ್ನ ತೆಗಿಬೇಕು, ಬಟ್ ಇದು ರಿಮೂವ್ ಆಗಿರಬೇಕು. ಹೆಂಗೆ ಮಾಡೋದು ಅದನ್ನು ಹೆಂಗೆ ಮಾಡೋದು ಅನ್ನೋದನ್ನು ನಾನು ಇವಾಗ ಹೇಳ್ಕೊಡಕ್ಕೆ ಹೊರಟಿದ್ದೀನಿ. ಖಂಡಿತ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ಇದನ್ನು ಪಿಕ್ಸಾರ್ಟ್ ಏನು ಅಪ್ಲಿಕೇಶನ್ ಇದೆಯೋ ಇನ್ಸ್ಟಾಲ್ ಮಾಡಿದ್ದೀನೋ ಅದನ್ನು ಇವಾಗ ಅನ್ಇನ್ಸ್ಟಾಲ್ ಮಾಡ್ತೀನಿ. ಇದನ್ನು ನೋಡಿ, ಅನ್ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. ಅನ್ಇನ್ಸ್ಟಾಲ್ ಆಗ್ತಾಯಿದೆ. ಇದು ಅನ್ಇನ್ಸ್ಟಾಲ್ ಮಾಡಿದ್ಮೇಲೆ ಕ್ರೋಮ್ ಬ್ರೌಸರ್ಗೆ ಹೋಗ್ತಾಯಿದ್ದೀನಿ. ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ನಾನಿಲ್ಲಿ ಒಂದು ಆ್ಯಕ್ಚುಲಿ ಪಿಕ್ಸಾರ್ಟ್ ಬಂದ್ಬಿಟ್ಟು ಒಂದು ಪೇಯ್ಡ್ ಅಪ್ಲಿಕೇಶನ್ನು. ಇದರಲ್ಲಿ ಎಲ್ಲಿ ನೀವು ಪ್ಲೇಸ್ಟೋರಲ್ಲಿ ಏನಿದೆಯೋ ಅದು ಫ್ರೀ ಅಪ್ಲಿಕೇಶನು. ಅದರಲ್ಲಿ ಎಲ್ಲ ಆಪ್ಷನ್ಸು ಎನೇಬಲ್ ಆಗಿರಲ್ಲ, ತುಂಬ ಮಿನಿಮಲ್ ಆಪ್ಷನ್ಸ್ ಇರುತ್ತೆ. ಜಸ್ಟ್ ನಿಮಗೆ ಕೆಲವಷ್ಟೇ ಮಾಡೋಕ್ಕಾಗತ್ತೆ, ತುಂಬ ಅಡ್ವಾನ್ಸ್ಡ್ ಫೀಚರ್ಸ್ನ ಮಾಡೋಕ್ಕಾಗಲ್ಲ. ಸೊ ನಾನು ನಿಮಗೆ ಫ್ರೀಯಾಗಿ
ಪ್ರೋ ವರ್ಷನ್ನ ಅಂದರೆ ಪೇಯ್ಡ್ ಮಾಡಿ ನೀವು ಇನ್ಸ್ಟಾಲ್ ಮಾಡ್ಕೊತೀರಲ್ಲ ಆ ವರ್ಷನ ಫ್ರೀಯಾಗಿ ಹೆಂಗೆ ಡೌನ್ಲೋಡ್ ಮಾಡಿ ನಾನು ಒಂದೇ ಒಂದು ಟ್ಯಾಪಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜ್ನ ರಿಮೂವ್ ಮಾಡೋದು ಹೇಗೆ ಅನ್ನೋದನ್ನು ಇಲ್ಲಿ ಹೇಳ್ತೀನಿ ನೋಡಿ. ಈಗ ಇಲ್ಲಿ ನೀವು ಸರ್ಚ್ ಮಾಡಿ ಡೌನ್ಲೋಡ್ ಪಿಕ್ಸ್ ಆರ್ಟ್ ಪ್ರೋ ಮೋಡ್ APK 2022 ಅಂತ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ. ನಿಮಗೆ ಒಂದು pixart.cc ಅಂತ ಒಂದು ವೆಬ್ಸೈಟಿಂದ ಒಂದು ಲಿಂಕ್ ಬರುತ್ತೆ. ಇದನ್ನು ಟ್ಯಾಪ್ ಮಾಡಿಬಿಟ್ಟು ಇಲ್ಲಿ ಡೌನ್ಲೋಡ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಜನರೇಟ್ ಡೌನ್ಲೋಡ್ ಲಿಂಕ್ ಇದನ್ನು ಟ್ಯಾಪ್ ಮಾಡಿ. ಇನ್ಸ್ಟಾಲ್ ಆಗ್ತಾಯಿದೆ ನಿಮಗೆ, ಅಂದರೆ ಡೌನ್ಲೋಡ್ ಆಗ್ತಾಯಿದೆ. ಅಕಸ್ಮಾತ್ ಏನಾದರೂ ಡೌನ್ಲೋಡ್ ಆಗಿಲ್ಲ ಅಂದರೆ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ನೋಡಿ ಡೌನ್ಲೋಡ್ ಅಂತ ಕೊಡಿ. ಡೌನ್ಲೋಡ್ ಅಗೈನ್. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ, ಮತ್ತೆ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. ಡೌನ್ಲೋಡ್ ಮಾಡ್ಕೊಂಡಿದ್ದೆ, ಮತ್ತೆ ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಡೌನ್ಲೋಡ್ ಆಗ್ತಾಯಿದೆ. ಡೌನ್ಲೋಡ್ ಆಗ್ತಾಯಿದೆ. ಸ್ವಲ್ಪ ಇದೆ ಅಷ್ಟೇ, ಜಸ್ಟ್ ಒಂದು 8 ಸೆಕೆಂಡ್ಸಲ್ಲಿ ಮುಗಿಯುತ್ತೆ. ಡೌನ್ಲೋಡ್ ಆದಮೇಲೆ ಇನ್ಸ್ಟಾಲ್ ಹೇಗೆ ಮಾಡೋದನ್ನು ಅನ್ನೋದನ್ನು ಹೇಳ್ಕೊಡ್ತೀನಿ ನಾನೀಗ. ತುಂಬ ಬ್ಯೂಟಿಫುಲ್ ಅಪ್ಲಿಕೇಶನ್ ಇದು. ಜಸ್ಟ್ ಒಂದೇ ಒಂದು ಟ್ಯಾಪ್ ಸಾಕು ನಿಮ್ಗೆ ಬ್ಯಾಕ್ಗ್ರೌಂಡ್ ಇಮೇಜ್ ತೆಗಿಯೋಕ್ಕೆ. ದುಡ್ಡು ಕೊಟ್ಟು ಯಾಕೆ ತೊಗೊತೀರಾ, ಇಲ್ಲೇ ಸಿಗ್ತಾ ಇದೆಯಲ್ಲ ಪ್ರೋ ವರ್ಷನ್ನು. ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಆಗ್ತಾಯಿದೆ. ಪ್ರೋ ವರ್ಷನ್ ಪಿಕ್ಸಾರ್ಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ತಾಯಿದೆ. ನಾನು ತೋರಿಸ್ತೀನಿ. ಜಸ್ಟ್ ಒಂದೇ ಒಂದು ಟ್ಯಾಪಲ್ಲಿ ಅದು ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಏನೊಂದು ವಾಟರ್ ಮಾರ್ಕ್ ಇತ್ತಲ್ಲ ಅದು ರಿಮೂವ್ ಆಗಿ ಜಸ್ಟ್ ಒಂದು ಟ್ಯಾಪಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜ್ನ ಹೆಂಗೆ ರಿಮೂವ್ ಮಾಡ್ತೀರಾ ಅನ್ನೋದನ್ನು ಓಪನ್ ಮಾಡಿ. ಇಲ್ಲಿ ಎಡಿಟ್ ಎ ಫೋಟೋ ಅಂತ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿ, ಅಲೋ ಮಾಡಿ. ನಾನೊಂದು ಫೋಟೋನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೂಲ್ಸ್ನ ಯೂಸ್ ಮಾಡಿಕೊಂಡು ಮ್ಯಾನ್ಯುಯಲಾಗಿ ಮಾಡೋದು ಅಂದರೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ, ಇರಿಟೇಷನ್ ಆಗುತ್ತೆ, ತಲೆ ಕೆಟ್ಟೋಗುತ್ತೆ ಸೀರಿಯಸ್ಲಿ. ಯಾಕಂದರೆ ತುಂಬ ಪೇಷನ್ಸಿಂದ ಮಾಡಬೇಕು. ಬಟ್ ನಮಗೆ ಕೆಲವರು ಟೈಮ್ ಇರುತ್ತೆ, ಕೆಲವರು ಟೈಮ್ ಇರಲ್ಲ ಅಲ್ವಾ. ಜಸ್ಟ್ ಒಂದು ಟ್ಯಾಪಲ್ಲಿ ಬಂದುಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ನಮಗೆ ಬರೀ ಎಷ್ಟು ಒಂದು ಇಮೇಜ್ ಪಾರ್ಟ್ ಬೇಕು ಅದು ಒಂದೇ ಜಸ್ಟ್ ಒಂದು ಟ್ಯಾಪಿಂದ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡ್ತಾ ಇದ್ದೀರಾ, ನೋಡಿ ಜಸ್ಟ್ ಒಂದೇ ಟ್ಯಾಪು 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ಸ್ ಆಗ್ಬೋದು ಅಷ್ಟೇ. ಜಸ್ಟ್ ಟ್ಯಾಪ್ ಮಾಡಿ, ರಿಮೂವ್ ಬೀಜಿನ ಟ್ಯಾಪ್ ಮಾಡಿ. ನೋಡಿರಿ ಮ್ಯಾಜಿಕ್ ಏನಾಗುತ್ತೆ ಅಂತ. ವಿತೌಟ್ ವಾಟರ್ ಮಾರ್ಕ್ ನೋಡಿ ಹೋಯ್ತಾ ಕಂಪ್ಲೀಟ್. ಬೇಕು ಅಂದರೆ ನಿಮ್ಗೆ ಏನಾದ್ರೂ ಇದರಲ್ಲಿ ಶೇಡಿಂಗ್ ಹಿಂದೆಗಡೆ ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ಬಟ್ ಆ ಶೇಡಿಂಗು ನಿಮಗೆ ಅದೇ ಶೇಡಿಂಗ್ ಕಾಣಿಸುತ್ತೆ ಥಂಬ್ನೈಲಲ್ಲಿ. ಜಸ್ಟ್ ಯಾವ ಥರ ಶೇಡಿಂಗ್ ಬೇಕೋ. ಬಟ್ ಒಂದು ಬ್ಯಾಕ್ಗ್ರೌಂಡಲ್ಲಿ ನೀವು ನಿಮ್ಮದೇ ಆದಂಥ ಒಂದು ಇಮೇಜ್ನ ಕಟ್ ಮಾಡಿಬಿಟ್ಟು ಕ್ರಾಪ್ ಮಾಡಿಬಿಟ್ಟು ಅದನ್ನಷ್ಟೇ ಎಲ್ಲಿ ಬೇಕಾದರೂ ನೀವು ಯೂಸ್ ಮಾಡ್ಕೊಬೋದು. ಥಂಬ್ನೈಲ್ಗೆ ಯೂಸ್ ಮಾಡ್ಬೋದು, ಬ್ಯಾನರ್ಗೆ ಯೂಸ್ ಮಾಡ್ಬೋದು. ಜಸ್ಟ್ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಸೇವ್ ಅಂತ ಒಂದು ಬಟನ್ನ ಕ್ಲಿಕ್ ಮಾಡಿ. ನಿಮ್ಗೆ ಯಾವ್ಯಾವ ಫಾರ್ಮ್ಯಾಟಲ್ಲಿ ಬೇಕು, JPG ಫಾರ್ಮ್ಯಾಟಲ್ಲಿ ಬೇಕಾ, PNG PDF ಯಾವುದ್ರಲ್ಲ ಬೇಕೋ ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಸೇವ್ ಆಗಿದೆ. ನಡೀರಿ ನೋಡೋಣ ಈಗ ಹೇಗೆ ಕಾಣುತ್ತೆ ಕ್ರಾಪ್ ಮಾಡಿರೋದು ಅಂತ. ನೋಡಿ ನಮ್ಗೆ ಈ ಥರ ಇತ್ತು ಇಮೇಜು. ಇವಾಗ ಯಾವ ಥರ ಕಾಣ್ತಾ ಇದೆ ನೋಡಿ, ಈ ಥರ ಕಾಣ್ತಾ ಇದೆ. ಬ್ಯೂಟಿಫುಲ್ ಆಗಿದೆ ಅಲ್ವಾ. ಇದನ್ನು ನಾವು ಥಂಬ್ನೈಲ್ಗೆ ಬ್ಯಾನರ್ಗೆ ಯೂಸ್ ಮಾಡಿಕೊಂಡು ಏನು ಬೇಕಾದ್ರೂ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಬೋದು. ವೆರಿ ಈಸಿ ಅಲ್ವಾ. ಜಸ್ಟ್ ಒಂದೇ ಟ್ಯಾಪಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಇಮೇಜ್ ಬಂದಿದೆ. ಅದು ಪೇಯ್ಡ್ ವರ್ಷನ್ನಲ್ಲಿ ಮಾಡಬೇಕಾಗಿರೋದನ್ನು ನಿಮಗೆ ಜಸ್ಟ್ ಫ್ರೀ ವರ್ಷನ್ನ ತೊಗೊಂಡು ಹೇಗೆ ಮಾಡೋದನ್ನು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಖಂಡಿತ ನನಗೆ ಸಪೋರ್ಟ್ ಮಾಡಬೇಕಂದ್ರೆ, ನನಗೆ ಮೋಟಿವೇಟ್ ಮಾಡಬೇಕಂದ್ರೆ, ಇನ್ನೂ ಬ್ಯೂಟಿಫುಲ್ ವೀಡಿಯೋಸ್ ಮಾಡಬೇಕಾದ್ರೆ ನನಗೆ ಸಪೋರ್ಟ್ ಮಾಡಬೇಕಂದ್ರೆ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡಲೇಬೇಕು ಈ ಕನ್ನಡ ಚಾನಲ್ನ. ಬಿಕಾಸ್ ಕನ್ನಡದಲ್ಲಿ ಆ್ಯಕ್ಚುಲಿ ವ್ಯೂವರ್ಸ್ನ ನಾವು ಇನ್ಕ್ರೀಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಹೊಸದಾಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನೋಡೋಣ ಯಾವ ಥರ ಸಬ್ಸ್ಕ್ರೈಬರ್ ಬರುತ್ತೆ, ನಿಮ್ಮ ಮೋಟಿವೇಶನ್ ಹೆಂಗೆ ಸಿಗುತ್ತೆ ಅನ್ನೋದ್ರ ಮೇಲೆ ನಾನು ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ, ಖಂಡಿತ ಕೊಡ್ತೀನಿ. ನಿಮ್ಗೆ ಯಾವ ಥರ ಇನ್ಫಾರ್ಮೇಷನ್ ಬೇಕೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತ ನಾನು ವೀಡಿಯೋಸ್ ಮಾಡೇ ಮಾಡ್ತೀನಿ. ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.